ಹಾಗೂ ಮಹೇಂದ್ರ ಅವರಿಗೆ ವಂದಿಸಿ ನಾನು ಎರಡು ಮಾತು ಮುಗಿಸ್ತೇನೆ. ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ದ್ವೌರ್ಯುಕ್ತಾಂ ಚತುರ್ಭಿಃ ಸ್ಫಟಿಕಮಯಮಕ್ಷಮಾಲಾ. ಕನ್ನಡ ಜಿಲ್ಲಾ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಉಪಾಧ್ಯಕ್ಷರಾದ ಶ್ರೀಯುತ ಹನುಮಂತರವರೇ ಮತ್ತು ಉತ್ತಿಷ್ಟ ಭಾರತ ಪ್ರತಿಷ್ಠಾನ ಕಾರ್ಯದರ್ಶಿಗಳಾದ ನಾಗೇಂದ್ರ ಬಾಬುರವರೇ ಮತ್ತು ಎಲ್ಲ ಸಾಹಿತ್ಯ ಪ್ರೇಮಿಗಳೇ ಬಂಧುಗಳು, ಅವರನ್ನು ಗುರುತಿಸಿ ಹಿಡಿದು ಅವರಿಗೆಲ್ಲ ಅರಿವಿನ ಕಾರ್ಯಕ್ರಮವನ್ನು ಮಾಡಿ ಬೀದಿಯನ್ನು ಒಬ್ಬರು ತಿಳಿದಾಗಿ ಮಾಡಿದರು. ಬಹಳ ಮುಖ್ಯವಾಗಿ ಅವರಿಂದಲೇ ರೋಗ ಹರಡ್ತಾ ಇತ್ತು. ಅವರಿಗೆ ಬೇರೆ ಬೇರೆ ಕಡೆಗಳಲ್ಲಿ ಕೆಲಸವನ್ನು ಕೊಡಿಸುವುದರ ಮೂಲಕ ಇದೊಂದು ದೊಡ್ಡ ಸಾಧನೆ. ಏನು ಏಡ್ಸ್ ರೋಗ ಬಂದಿತ್ತು ಅದನ್ನು ನಿಯಂತ್ರಿಸುವಂಥ ಕೆಲಸವನ್ನು ಪ್ರತಿ ಆಸ್ಪತ್ರೆಯಲ್ಲೂ ಅರಿವಿನ ಕಾರ್ಯಕ್ರಮ, ಗಂಡಸರಿಗೆ ಹೆಂಗಸರಿಗೆ ಎಲ್ಲರಿಗೂ ಇದು ಬಂದರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಮೂಡಿಸೋದ್ರ ಮೂಲಕ ಅನೇಕ ಪ್ರಾಣಿಗಳು ಉಳ್ಕೊಂಡು ನಮ್ಮ ನಾಡಿನ ಮರ್ಯಾದೆ ಉಳಿದು ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಬೇರೆ ಬೇರೆ ಆಫ್ರಿಕಾ ಖಂಡಗಳಲ್ಲೆಲ್ಲ ರಸ್ತೆಗಳಲ್ಲಿ ಹಣಗಳ ರಾಶಿ ಬೀಳ್ತಾರೆ. ಅಂತಹ ಸಂದರ್ಭದಲ್ಲಿ ಅವರು ಮಾಡಿದಂಥ ಕೆಲಸವನ್ನು ಯಾರು ಮುಗಿಸಲೇ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಬರಬೇಕಾಗಿತ್ತು ಸಂದರ್ಭದಲ್ಲಿ. ಆದರೆ ನಮ್ಮೆಲ್ಲರ ಸೌಭಾಗ್ಯ ಅವರನ್ನು ಸರ್ಕಾರ ಶಾಸಕರನ್ನಾಗಿ ಆಯ್ಕೆ ಮಾಡಿದೆ. ಅತ್ಯಂತ ಹೆಚ್ಚು ಮತಗಳನ್ನು ಪಡೆದು ಒಬ್ಬ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡುವಂಥ ವೈದ್ಯರು ಶಾಸಕರಾಗಿ ಕರ್ನಾಟಕದಲ್ಲಿ ಆಯ್ಕೆ ಆಗಿದ್ದು ಮೊದಲನೇ ಬಾರಿ ಅಂತ ನಾನು ಅನ್ಕೊಂಡಿದ್ದೆ. ಅದು ಒಂದು ದಾಖಲೆ. ಅವರು ನಿವೃತ್ತಿಯಾದ ನಂತರ ಮತ್ತೊಂದು ಕಾರ್ಯ ಏನು ಮಾಡಿದ್ರು ಅಂದರೆ ಅವರೇ ಒಂದು ಉಚಿತವಾದ ಆಸ್ಪತ್ರೆಯನ್ನು ಎಲ್ಲಿ ತರಲು ಅಂತಂದರೆ ಕ್ಯಾತ್ಮಾರ್ನಾಗಿ ಮತ್ತು ಉದಯಗಿರಿಯ ಮಧ್ಯದಲ್ಲಿ ಅತ್ಯಂತ ಕಡುಬಡವರು ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶದಲ್ಲಿ ತೆರೆದು ಉಚಿತವಾಗಿ ಆರೋಗ್ಯವನ್ನು ನೀಡುವುದರ ಮೂಲಕ ಜನಸಂಖ್ಯೆ ನಿಯಂತ್ರಣವನ್ನು ನಿಯಂತ್ರಿಸುವ ಮೂಲಕ ದೊಡ್ಡ ಹಾದಿಯನ್ನು ಸರ್ಕಾರಕ್ಕೆ ಹಾಕಿಕೊಟ್ಟರು. ಅವರು ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡುವ ಸಂದರ್ಭ ಇದಲ್ಲ. ಸಾಹಿತ್ಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ. ನಿಸ್ವಾರ್ಥ ಬದುಕು, ಸ್ವಾರ್ಥ ಏನೂ ಇಲ್ಲ. ಅವರೇನಾದರೂ ಆಸೆ ಪಟ್ಟಿದ್ರೆ ರಾಜಕೀಯಕ್ಕೆ ಹೋಗ್ಬೋದಾಗಿತ್ತು, ಹೋಗಲಿಲ್ಲ. ಇಲ್ಲ ಅವ್ರ ಕ್ಷೇತ್ರವಾದಂಥ ಚಿಕ್ಕಮಗಳೂರಿನಲ್ಲೇ ಸಾಕಷ್ಟು ಒಂದು ಎಸ್ಟೇಟ್ ಎಲ್ಲ ಇತ್ತು, ಅದನ್ನು ಅಭಿವೃದ್ಧಿ ಮಾಡ್ಬೋದಾಗಿತ್ತು, ಅಲ್ಲೂ ಬರಲಿಲ್ಲ. ಕೇವಲ ಹಣ ಏನು ತಪ್ಪು ತಿಳ್ಕೊಬೇಡಿ, ಪ್ರೀತಿಗೆ ಪ್ರೇಮಕ್ಕೆ ಅವರ ಜೀವನವನ್ನೇ ಮುಡುಪಾಗಿಟ್ಟು ತಮ್ಮ ಶ್ರೀಮತಿಯವರಿಗೋಸ್ಕರ ಮೈಸೂರು ಬಂದು ಸೆಟ್ಲ್. ತಪ್ಪು ಆಗಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡಾಕ್ಟರ್ ಅನಸೂಯ ಅಂತ ಅವ್ರು ಮೈಸೂರವರೇ, ಸಹೋದರಿ ನಮ್ಮ ಜೊತೆಯಲ್ಲೇ ಓದಿ ನಾವೆಲ್ಲ ಒಟ್ಟಿಗೆ ಕ್ಲಾಸ್ಮೇಟ್ ಎಲ್ಲ ಒಟ್ಟಿಗೆ ಇದ್ದವು. ಅವರನ್ನು ವಿವಾಹವಾಗಿ ಮೈಸೂರಲ್ಲೇ ಸೆಟ್ಲ್ ಆಗಿಬಿಟ್ರು. ಸೆಟ್ಲಾಗಿ ಬೇಕಾದರೆ ರಾಜಕೀಯಕ್ಕೆ ಹೋಗ್ಬೋದಾಗಿತ್ತು, ಕಾಂಟ್ರಾಕ್ಟ್ ಮಾಡ್ಬೋದಾಗಿತ್ತು, ಇನ್ನೆಲ್ಲ ಮಾಡ್ಬೋದಾಗಿತ್ತು. ಏನು 3 ಕಾಸು ಉತ್ಪತ್ತಿ ಇಲ್ಲ. ಸಾಹಿತ್ಯ ಕ್ಷೇತ್ರಕ್ಕೆ ತನ್ನ ತೊಡಗಿಸೋದು ಅಲ್ಲದೆ ಸಾಹಿತ್ಯ ಕ್ಷೇತ್ರ ತಮ್ಮ ಬಗ್ಗೆ ಎಲ್ಲವನ್ನೂ ತ್ಯಾಗ ಮಾಡಬೇಕೆ ಹೊರತು ಅಲ್ಲಿ ಏನೂ ಇಲ್ಲ. ಆದರೆ ಅಂಥ ಬದುಕನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಿಮ್ಮ ಸೇವೆ ಕನ್ನಡವನ್ನು ಸೇವೆ ಮಾಡ್ತಾ ಇರೋದಕ್ಕೆ ನಾವು ಬೆಲೆ ಕಟ್ಟಕ್ಕಾಗೋದಿಲ್ಲ. ಆದರೂ ಕೂಡ ನಿಮ್ಮ ಸೇವೆಗೆ, ನಿಮ್ಮ ಪ್ರಾಮಾಣಿಕತೆಗೆ, ನಿಮ್ಮ ಸಜ್ಜನಿಕೆಗೆ, ನಿಮ್ಮ ಸ್ವಾರ್ಥತೆ ರೈತ ಜೀವನಕ್ಕೆ ನಾವು ಚಲುವಣೆಯಾಗಿದ್ದೇವೆ ಅಂತಹ ಹೇಳೋದು. ಆದರೆ ಇವತ್ತು ದಾರಾ ಬೇಂದ್ರೆಯವರ ಬಗ್ಗೆ ನಾವು ಮಾಡ್ತಕ್ಕಂಥದ್ದು, ಅವರ ಬಗ್ಗೆ ಜಾಸ್ತಿ ಡೀಟೇಲ್ ಹೋಗೋದಿಲ್ಲ. ಅದಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋದನ್ನ ಸಂಭವ ಪ್ರಾರ್ಥನೆ ಮಾಡಿದರು. ದಾರಾ ಬೇಂದ್ರೆಯವರ ಬಗ್ಗೆ
ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಜನವರಿ 31, 1896 ಜನಿಸ್ತಾರೆ. ತಂದೆ ರಾಮಚಂದ್ರ ಬೇಂದ್ರೆಯವರು, ತಾಯಿ ಅಂಬಿಬಾಯಿ. ಬಹುಶಃ ಅಂಬಿಕಾತನೇ ದತ್ತ ಅಂತ ಹೇಳ್ತೀವಲ್ಲ ನಾವು, ತಾಯಿ ಹೆಸರು ಇಟ್ಕೊಂಡೇ ಅವ್ರು ಮಾಡಿದ್ದಾರೆ ಅಂಬಿ. ಬೇಂದ್ರೆಯವರು 11ನೇ ವರ್ಷದಲ್ಲೇ ತಂದೆ ರಾಷ್ಟ್ರಕವಿಯಾಗಿದ್ದವರು. ಇಷ್ಟು ಸಾಧನೆ ಬಗ್ಗೆ ಲೆಕ್ಕ ಹಾಕಿದೆ. 11ನೇ ವರ್ಷದಲ್ಲೇ ತಂದೆ ಕೊಡ್ಕೊಂಡಿದ್ದು ಕೂಡ ಅವರ ಸಾಧನೆ ಎಷ್ಟು ಮಟ್ಟಿಗೆ ಸಾಧನೆ ಆಗಿದೆ. ಮತ್ತು ಪುಣೆಯಲ್ಲಿ ಬಿ ಎ ಪದವಿ ಪಡ್ಕೋತಾರೆ. ಆಮೇಲೆ ಅಧ್ಯಾಪಕ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ. ಇದನ್ನು ನಾವು ಡೀಟೇಲಾಗಿ ಮಾತಾಡ್ತಾರೆ ಬಗ್ಗೆ. 1919ರಲ್ಲಿ ಶ್ರೀಮತಿ ಲಕ್ಷ್ಮೀಬಾಯಿಯವರು ವಿವಾಹ ಆಗುತ್ತೆ. ದಾಂಪತ್ಯ ಜೀವನ. ಅವರ ಹವ್ಯಾಸ ಕತೆ, ಕವಿತೆ, ನಾಟಕ, ವಿಮರ್ಶೆ ಇವುಗಳೆಲ್ಲ ಅವರ ಹವ್ಯಾಸ. ಹೆಚ್ಚಾಗಿ ಯಾವುದ್ರ ಕುರಿತು ಅವರು ಬರೆದಿದ್ದಾರೆ ಅಂತ ಹೇಳಿದ್ರೆ ಪ್ರೇಮ, ಸ್ವಾತಂತ್ರ್ಯ, ಸಾಮಾಜಿಕ ನ್ಯಾಯ, ಇದರ ಬಗ್ಗೆ ಅವರೆಲ್ಲ ಲೇಖಕರು ಸಂಕ್ಷಿಪ್ತವಾಗಿ ಕೊಟ್ಟರೆ ಪ್ರೇಮ, ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ನ್ಯಾಯ. ಅದರಲ್ಲಿ ಪ್ರಮುಖ ಕೃತಿಗಳು 4 ತಂತಿ. 4 ಥ್ಯಾಂಕ್ ಯು. ಇದರ ಈ ಲೇಖನಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ 1973ರಲ್ಲಿ ರಾಷ್ಟ್ರ ಭಾರತ ಸರ್ಕಾರ ಕೊಡ್ತಾರೆ. ಹಾಗೆ ಗಾವ ಬಿಟ್ಟೆ ನೊಬ್ಬೆ ಕಣ್ಣನೀಗ, ಉರಿಯುವುದು ಜೀವನ ದೀಪ, ಅರಳಿಕೆ, ಸೊಗಸು, ಸಾಹಿತ್ಯ ಸಂಗ್ರಾಮ, ಮಹಾಯಾತ್ರೆ ಇವೆಲ್ಲ ಮುಖ್ಯವಾದಂಥ ಲೇಖನಗಳು. ನಾಟಕಗಳಲ್ಲಿ ಪ್ರಭುತ್ವ, ಪಾಪ ಪುಣ್ಯ, ರಾಜಸಿಂಹ ಇವುಗಳು ಮುಖ್ಯವಾದಂಥದ್ದು. ಹೀಗೆ ಅವರ 1950 ಪದ್ಮಶ್ರೀ ಕೂಡ ಬಂದಿರುತ್ತೆ. ಪದ್ಮಶ್ರೀ ಪ್ರಶಸ್ತಿ ಕೂಡ 1950 ಬಂದಿರ್ತದೆ. ಜ್ಞಾನಪೀಠ ಪ್ರಶಸ್ತಿ 73 ಬರ್ತದೆ. ಹೀಗೆ ಇದನ್ನು 1973ರಲ್ಲಿ ಅವರು ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಒಂದು ಇನ್ಸಿಡೆನ್ಸ್ ಅವ್ರು ಹೇಳ್ತೀನಿ. ಅವರ ಹುಟ್ಟೂರಿನಲ್ಲಿ ಅವರಿಗೊಂದು ಸಮಾರಂಭ ನಡೆಯುತ್ತೆ, ಸನ್ಮಾನ ಸಮಾರಂಭ. ಆ ಸನ್ಮಾನ ಸಮಾರಂಭದಲ್ಲಿ ಎಲ್ಲ ಗಣ್ಯರು, ಮಂತ್ರಿಗಳು, ಸಾಹಿತಿಗಳು, ದೊಡ್ಡವರೆಲ್ಲ ಬಂದಿರ್ತಾರೆ. 100 ಜನ, 1000 ಜನ ಸೇರಿರ್ತಾರೆ. ಅಲ್ಲಿ ಒಂದು ಚಿಕ್ಕ ಹುಡುಗಿ, ಚಿಕ್ಕ ಮಗು ಅಂದರೆ ಹುಡುಗಿಗೆ ಸುಮಾರು ವರ್ಷ ಅವರು ಹೇಳೋ ಪ್ರಕಾರ ಒಂದು 14-15 ವರ್ಷ ಮಗು, ಹೆಣ್ಣು. ಅದು ವೇದಿಕೆಗೆ ಹೋಗಿ, ಧೈರ್ಯವಾಗಿ ವೇದಿಕೆಗೆ ಹೋಗಿ ಇವರಿಗೆ ಹೂವಿನ ಹಾರ ಹಾಕಿ ಅದಕ್ಕೆ ಅವರಿಗೆ ಸನ್ಮಾನ ಮಾಡ್ತಾರೆ. ಅನೇಕ ಗಣ್ಯರಿದ್ದರೂ ಕೂಡ ಅದು ತಕ್ಷಣವೇ ಒಂದು ಹೂವಿನ ಹಾರ ತಗೊಂಡು ವೇದಿಕೆ ನಡ್ಕೊಂಡು ಹೋಗಿ ವೇದಿಕೆ ಮೇಲೆ ಇವರಿಗೆ ಹೂವಿನ ಹಾರ. ಇವ್ರಿಗೆ ಆಶ್ಚರ್ಯ ಆಗ್ತದೆ, ಏನಪ್ಪ ಮಗು ಬಂದು ಇಷ್ಟೊಂದು ನನಗೆ ಇದು ಮಾಡ್ತಿದ್ದಾರೆ. ಅವ್ರು ಕೇಳಿದಾಗ ಅನೇಕ ಕವಿಗಳು, ಸಾಹಿತಿಗಳು, ಮಂತ್ರಿಗಳು ಭಾವಿಸುತ್ತಾರೆ. ಸಭೆಯ ಮಧ್ಯದಲ್ಲಿ ಒಬ್ಬ ಚಿಕ್ಕ ಬಾಲಕಿ ಬೇಂದ್ರೆಯವರ ವೇದಿಕೆಯ ಮೇಲೆ ಬಂದು ಒಂದು ಹೂವಿನ ಹಾರಕ್ಕೆ ಅಭಿನಂದಿಸ್ತಾರೆ. ಆ ಸಭೆಯಲ್ಲಿ ಗಣ್ಯರಿದ್ದವರು ಸಹ ಅವರ ಭಾಷಣದಲ್ಲಿ ಮಂತ್ರಿಗಳು, ಕವಿಗಳು, ಗಣ್ಯ ವ್ಯಕ್ತಿಗಳು ಎಲ್ಲ ಇದ್ದರೂ ಕೂಡ ಅವರ ಭಾಷಣದಲ್ಲಿ ಮೊದಲು ಆ ಹೂವಿನ ಬಗ್ಗೆ ಮಾತಾಡ್ತಾರೆ.